ಎಲ್ರಿಗೂ ನಮಸ್ಕಾರ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಭಾಗವತ ಕಥಾಧಾರೆಯಲ್ಲಿ ಪಾಂಡವರು ಮತ್ತು ಕೌರವರು ಯುದ್ಧಕ್ಕೆ ಸಿದ್ಧರಾಗ್ತಾ ಇದ್ದಾರೆ ಅನ್ನೋ ಸುದ್ದಿ ದ್ವಾರಕೆಗೆ ಮುಟ್ಟುತ್ತೆ. ಬಲರಾಮನಿಗೆ ಉಭಯ ಸಂಕಟ. ಯಾಕೆಂದರೆ ಅವನಿಗೆ ಎರಡೂ ಬಣದವರು ಪ್ರಿಯರೇ. ಯಾರೊಡನೆ ಸೇರಿದ್ರೂ ಕೂಡ ಮತ್ತೊಬ್ಬರೊಡನೆ ಯುದ್ಧ ಮಾಡಲೇಬೇಕು. ಇದು ಸಾಧ್ಯ ಇಲ್ಲದ ಮಾತು. ಯಾಕೆಂದರೆ ಈ ಕಡೆ ದುರ್ಯೋಧನನೂ ಬೇಕು, ಧರ್ಮರಾಯನೂ ಬೇಕು. ಏನು ಮಾಡೋದು? ಈ ಸಂದಿಗ್ಧದಿಂದ ಪಾರಾಗೋದು ಹೇಗಪ್ಪ ಅಂತ ಬಹಳವಾಗಿ ಯೋಚನೆ ಮಾಡಿ ಒಂದು ಉಪಾಯ ಮಾಡ್ತಾನೆ. ನನಗೆ ಯುದ್ಧದ ಸುದ್ದಿನೇ ಗೊತ್ತಿಲ್ಲ, ನಾ ತೀರ್ಥಯಾತ್ರೆಗೆ ಹೋಗ್ತಾ ಇದ್ದೀನಿ ಅಂತ ಸೋಗು ಹಾಕಿಬಿಟ್ಟು ಅದನ್ನೇ ಕಾರ್ಯರೂಪಕ್ಕೆ ತಗೊಂಡು ಬಂದು ಮೊದಲು ಪ್ರಭಾಸ ಕ್ಷೇತ್ರಕ್ಕೆ ಹೋಗ್ತಾನೆ. ಅಲ್ಲಿ ತೀರ್ಥಕುಂಡದಲ್ಲಿ ಸ್ನಾನ ಮಾಡಿಬಿಟ್ಟು ದೇವರಿಗೆ, ಋಷಿಗೆ, ಪಿತೃಗಳಿಗೆ ತರ್ಪಣವನ್ನು ಕೊಟ್ಟು ಗಂಗಾ, ಯಮುನಾ, ಸರಸ್ವತಿ ನದಿಗಳಲ್ಲೂ ಸ್ನಾನ ಮಾಡಿ ನೈಮಿಷಾರಣ್ಯಕ್ಕೆ ಬರ್ತಾನೆ. ಅಲ್ಲಿ ಮಹರ್ಷಿಗಳೆಲ್ಲರೂ ಸೇರಿ ಸತ್ರಯಾಗ ಮಾಡ್ತಾ ಇರ್ತಾರೆ. ಬಲರಾಮನನ್ನು ಕಂಡ ಕೂಡಲೇ ಎಲ್ಲರೂ ಕೂಡ ಗೌರವದಿಂದ ಅವನನ್ನು ಬರಮಾಡ್ಕೊಳ್ತಾರೆ. ಆದರೆ ಪುರಾಣ ಪ್ರವಚನ ಮಾಡ್ತಾ ಕೂತ್ಕೊಂಡಿದ್ದ ಸೂತ ಮಹರ್ಷಿಗಳು ಮಾತ್ರ ಕುಳಿತುಕೊಂಡಿದ್ದ ಜಾಗದಿಂದ ಎದ್ದೇಳಲೇ ಇಲ್ಲ. ಇವನ ಹತ್ರ ಕಣ್ಣೆತ್ತೂ ನೋಡಲಿಲ್ಲ. ಸಿಕ್ಕಾಪಟ್ಟೆ ಕೋಪ ಬಂದ್ಬಿಡುತ್ತೆ ಬಲರಾಮಂಗೆ. ಅವಮಾನ ಅನಿಸುತ್ತೆ. ಮಹರ್ಷಿಗಳನ್ನು ಕೂತ್ಬಿಟ್ಟು ಹೇಳ್ತಾನೆ, ಎಲ್ಲ ಧಾರ್ಷ್ಟ್ಯನೇ, ಸೂತ ಕುಲದವನಾಗಿದ್ದು ನೀನು ಈ ರೀತಿ ನನ್ನನ್ನು ನೋಡಿ ಗೌರವದಿಂದ ಬರಮಾಡ್ಕೊಳ್ಳೋದು ಬಿಟ್ಬಿಟ್ಟು ಈ ಥರ ಅಹಂಕಾರದಿಂದ ಇದೆಯಲ್ಲ ನೀನು. ನಿನಗೆ ಎಂಥ ಬ್ರಾಹ್ಮಣರಿಗಿಂತ ಎತ್ತರದ ಪೀಠ ಕೊಟ್ಬಿಟ್ಟು ಗೌರವಿಸಿದ್ದಾದರೂ ಹೇಗೆ? ನಿಂಗೆ ಇದರಿಂದಕ್ಕೆ ಅಹಂಕಾರ ಬಂದಿರೋದು. ಧರ್ಮರಕ್ಷಕನಾಗಿರ್ತಕ್ಕಂಥ ನಾ ಬಂದರೂ ಕೂಡ ಎದ್ದು ನಿಂತು ಗೌರವ ತೋರಿಸ್ತಕ್ಕಂಥ ಜ್ಞಾನವೂ ಇಲ್ವಾ ನಿನಗೆ? ವ್ಯಾಸರ ಶಿಷ್ಯರಾಗಿದ್ದರೂ ಕೂಡ, ಧರ್ಮಶಾಸ್ತ್ರ ಪಾರಂಗತರಾಗಿದ್ದರೂ ಕೂಡ ಶಿಷ್ಟಾಚಾರಗಳನ್ನೇ ತಿಳಿತಕ್ಕಂಥ ಅಹಂಕಾರಿ. ಇಂಥ ಅಹಂಕಾರಿಗಳ ದಮನವೇ ನನ್ನ ಅವತಾರದ ಕಾರಣ ಅಂತ ಹೇಳಿದವನೇ ಅವನ ಹತ್ತಿರದಲ್ಲಿರ್ತಕ್ಕಂಥ ದರ್ಬೆಯನ್ನು ತೆಗೆದುಕೊಂಡು ಮಂತ್ರಿಸಿ ಸೂತ ಮಹರ್ಷಿಗಳ ಮೇಲೆ ಪ್ರಯೋಗ ಮಾಡ್ತಾನೆ. ಕೂಡಲೇ ಸೂತ ಮಹರ್ಷಿಗಳು ಸತ್ವಿಧ ಹೋಗ್ಬಿಡ್ತಾರೆ. ಇದು ಒಂದು ಅಕಾರ್ಯ ಅಲ್ವಾ? ಇದನ್ನು ಕಂಡು ಋಷಿಗಳಲ್ಲಿ ಹಾಕಾರ ಆಗ್ಬಿಡುತ್ತೆ. ಅವರು ಬಲರಾಮ ಅವರನ್ನು ಬ್ರಹ್ಮಸ್ಥಾನದಲ್ಲಿ ಕುಳಿಸಿರೋದು ನಾವೇ, ಅವರಿಗಿಂತ ಆ ಸ್ಥಾನಕ್ಕೆ ಹೆಚ್ಚು ಯೋಗ್ಯ ಈ ಭೂಮಂಡಲದಲ್ಲಿ ಯಾರೂ ಇಲ್ಲ ಅಂತಲೇ ಅವ್ರನ್ನ ಕೂರಿಸಿದ್ದು. ಒಂದು ಸಾರ್ತಿ ಬ್ರಹ್ಮಸ್ಥಾನದಲ್ಲಿ ಕೂತ್ಕೊಂಡ್ರೆ ಯಾರು ಬಂದರೂ ಹೇಳ್ಬಾರ್ದು ಅನ್ನೋ ನಿಯಮ ಇದೆ. ಆ ನಿಯಮದಂತೆ ಸೂತ ಮಹರ್ಷಿಗಳು ನಡೆದುಕೊಂಡ್ರೆ ಹೊರತು ನಿನಗೆ ಅಗೌರವ ಸಲ್ಲಿಸಬೇಕು ಅಂತ ಅಲ್ಲಪ್ಪ. ನೀನು ಅವತಾರ ಪುರುಷನಾದರೂ ಬ್ರಹ್ಮಹತ್ಯಾ ಶಾಪದಿಂದ ನೀನು ಪಾಪ ಮಾಡಿರೋದ್ರಿಂದ ನೀನು ಪ್ರಾಯಶ್ಚಿತ ಮಾಡಿಕೊಳ್ಳದಿದ್ರೆ ಆಗೋದೇ ಇಲ್ಲ. ಯಾಕೆಂದರೆ ಮುಂದೆ ನೀನು ಮಾಡಿದಂತೆ ಬೇರೆಯವರು ಮಾಡಬಹುದು. ಹಾಗಾಗಿ ಅವ್ರಿಗೆ ನೀನು ಮಾದರಿ ಆಗಿಬಿಡ್ತೀಯಾ ಅಂತ ಹೇಳ್ತಾರೆ ಈ ಋಷಿಗಳೆಲ್ಲ. ಬಲರಾಮನಿಗೆ ಆಗ ಗೊತ್ತಾಗುತ್ತೆ, ಪ್ರಾಯಶ್ಚಿತ ಮಾಡ್ಕೊಂಡ್ಬಿಡ್ತೀನಿ ಅಂಥೇಳಿ ಒಪ್ಕೋತಾನೆ. ಋಷಿಗಳು ಹೇಳ್ತಾರೆ, ಈ ಸತ್ರಯಾಗ ಪೂರ್ಣ ಆಗೋವರೆಗೆ ದೀರ್ಘಾಯುಷಿಯಾಗಿರ್ತೀಯ ಅಂತ ನಾವು ಸೂತನನ್ನು ಹಸಿದ್ವಿ. ಅದು ಈಗ ಸುಳ್ಳಾಗೋಯ್ತು. ಮುಂದೆ ಏನು? ನಾವು ಕೊಟ್ಟ ಮಾತು ಉಳಿಬೇಕು. ಮತ್ತೆ ನೀನೇನು ಮಾಡಬೇಕು ಅನ್ನೋದ್ರ ಬಗ್ಗೆ ಯೋಚಿಸೋಣ ಅಂತ ಹೇಳ್ತಾರೆ. ಬಲರಾಮ ಸ್ವಲ್ಪ ಯೋಚನೆ ಮಾಡಿ ಹೇಳ್ತಾನೆ, ತಂದೆಯ ಆತ್ಮ ಪುತ್ರನಲ್ಲಿರುತ್ತೆ ಅನ್ನೋ ಮಾತಿದೆ. ಈ ಮಹಾತ್ಮರ ಸುಪುತ್ರ ಉಗ್ರಶ್ರವ ಇದನ್ನಲ್ಲ, ಅವನು ತಂದೆಯ ಅಪೂರ್ಣ ಕಾರ್ಯವನ್ನು ಮುಂದುವರಿಸಲಿ. ತಂದೆಯ ತೇಜಸ್ಸು ಶಕ್ತಿ ಇವನಲ್ಲಿ ಸೇರಿಕೊಳ್ಳೋ ಹಾಗೆ ನಾನು ವರ ಕೊಡ್ತೀನಿ ಅಂತ ಹೇಳ್ತಾನೆ. ಋಷಿಗಳಿಗೆ ಬಲರಾಮನ ಮಾತು ಒಪ್ಪಿಗೆ ಆಗುತ್ತೆ. ಅವ್ರು ಹೇಳ್ತಾರೆ, ಸರಿ, ನೀನು 12 ವರ್ಷ ಬ್ರಹ್ಮಚರ್ಯ ವ್ರತದಿಂದ ಇದ್ದು ತೀರ್ಥಯಾತ್ರೆ ಮಾಡ್ತಾಯಿರು. ನೀನು ಹೊರಡೋ ಮುನ್ನ ನಮ್ಮ ಈ ಯಾಗಕ್ಕೆ ವಿಘ್ನ ತಂದುಡುತ್ತಿರ್ತಕ್ಕಂತಹ ಪಲ್ವಲ ಅನ್ನೋ ರಾಕ್ಷಸನ್ನು ವಧಿಸಿ ಹೋಗು ಅಂತ ಹೇಳ್ತಾರೆ. ಇದಾದ ಸ್ವಲ್ಪ ದಿನಗಳಲ್ಲಿ ಅಮಾವಾಸ್ಯೆ ಇರುತ್ತೆ. ಅವತ್ತು ಪಲ್ವಲ ಬರಬೇಕಾಗಿರುತ್ತೆ. ಬಲರಾಮ ಕಾಯ್ಕೊಂಡು ಕೂತಿರ್ತಾನೆ. ಪಲ್ವಲ ಬೆಟ್ಟಗಾತ್ರದ ಕಾಡಿಗೆ ಅಂತೆ ಕಪ್ಪಾದ ದೇಹದ ಭಯಂಕರ ಆಕೃತಿಯ ರಾಕ್ಷಸ. ಅವನು ಬರ್ತಿರುವಾಗಲೇ ಕೆಟ್ಟ ವಾಸನೆ ಬರ್ತಿರುತ್ತೆ. ಬರ್ತಿದ್ದವನೇ ಬಲರಾಮನನ್ನು ನೋಡಿ ಅವನ ಮೇಲೆ ಎಗರ್ತಾನೆ. ಬಲರಾಮ ಅಲ್ಲಿದ್ದ ಒನಕೆಯಿಂದ ಪಲ್ವಲನ ತಲೆ ಮೇಲೆ ಒಂದು ಏಟು ಬಿಡ್ತಾನೆ. ಕೂಡಲೇ ಅವನ ತಲೆ 2 ಹೋಳಾಗ್ಬಿಡುತ್ತೆ. ಋಷಿಗಳಿಗೆ ಸಖತ್ ಖುಷಿ ಆಗ್ಬಿಡುತ್ತೆ. ಅವರು ಬಲರಾಮನನ್ನು ಆಶೀರ್ವಾದ ಮಾಡಿ ಮಂಗಳ ಸ್ನಾನ ಮಾಡಿಸಿ
ವೈಜಯಂತಿ ಮಾಲೆಯನ್ನು ದಿವ್ಯಾಸ್ತ್ರಗಳನ್ನು ಉಡುಗೊರೆಯಾಗಿ ಕೊಟ್ಬಿಟ್ಟು 12 ವರ್ಷಗಳ ಕಾಲ ತೀರ್ಥಯಾತ್ರೆ ಮಾಡ್ಕೊಂಬ ಅಂತ ಅವನನ್ನು ಕಳಿಸ್ಕೊಟ್ಬಿಡ್ತಾರೆ. ಬಲರಾಮ ಪ್ರಯಾಗ, ಗಯಾ ಮುಂತಾದ ಪುಣ್ಯಕ್ಷೇತ್ರಗಳನ್ನು ಸಂದರ್ಶನ ಮಾಡಿ ತಿರುಪತಿ, ಕಾಮಕೋಟಿ, ಕಂಚಿ, ಶ್ರೀರಂಗ, ಮಥುರೆ, ಆ ಮೂಲಕ ರಾಮಸೇತು ಅಲ್ಲಿಗೂ ಬರ್ತಾನೆ. ಬಂದು ತೀರ್ಥಸ್ನಾನ ಮಾಡಿ ಸಹಸ್ರ ಗೋದಾನ ಮಾಡ್ತಾನೆ. ಮಲಯ ಪರ್ವತಕ್ಕೆ ಬರ್ತಾನೆ. ಅಲ್ಲಿ ಅಗಸ್ತ್ಯ ಮುನಿಗಳು ಇರ್ತಾರೆ, ಅವ್ರಿಗೆ ನಮಸ್ಕಾರ ಮಾಡಿ ಕನ್ಯಾಕುಮಾರಿಗೆ ಬರ್ತಾನೆ. ಬಂದು ಪಾರ್ವತಿಗೆ ನಮಸ್ಕಾರ ಮಾಡಿ ಗೋಕರ್ಣ ಕ್ಷೇತ್ರದಲ್ಲಿ ಪರಮಶಿವನ ದರ್ಶನ ಪಡಿತಾನೆ. ಕಾವೇರಿ ಕಪಿಲೆಗಳಲ್ಲಿ ಪವಿತ್ರವಾದ ಸ್ನಾನವನ್ನು ಮಾಡ್ತಾನೆ. ಆಗ ಮಹಾಭಾರತದ ಮಹಾಯುದ್ಧ ಮುಗಿದು ಭೀಮ, ದುರ್ಯೋಧನರೆಲ್ಲ ಗದಾಯುದ್ಧದಲ್ಲಿ ನಿರತರಾಗಿದ್ದಾರೆ ಅಂತಕ್ಕಂಥ ಸುದ್ದಿ ಬರುತ್ತೆ. ಸಾಧ್ಯವಾದರೆ ಇದನ್ನಾದರೂ ತಡೆಯೋಣ ಅಂದ್ಕೊಂಡು ದ್ವೈಪಾಯನ ಸರೋವರಕ್ಕೆ ಬರ್ತಾನೆ. ಭೀಮ, ದುರ್ಯೋಧನರಿಬ್ಬರು ಕೂಡ ಅಲ್ಲಿ ಭಯಂಕರವಾಗಿ ಹೋರಾಡ್ತಿರ್ತಾರೆ. ಬಲರಾಮ ಹೇಳ್ತಾನೆ, ನೀವಿಬ್ಬರು ಸಮಬಲರು. ದುರ್ಯೋಧನ, ನಿನ್ನನ್ನು ಗದಾಯುದ್ಧದಲ್ಲಿ ಮೀರಿಸೋರೇ ಇಲ್ಲ. ಭೀಮ, ನೀನು ಅಮಿತ ಬಲಶಾಲಿ. ಆದ್ದರಿಂದ ನೀವಿಬ್ಬರು ಸುಮ್ಮನೆ ಯುದ್ಧ ಮಾಡೋದ್ರ ಬಿಟ್ಟು ಯುದ್ಧ ನಿಲ್ಲಿಸ್ಬಿಟ್ಟು ಸಂಧಿ ಮಾಡ್ಕೊಂಬಿಡಿ ಅಂತ ಹೇಳ್ತಾನೆ. ದುರ್ಯೋಧನ ತಿಳ್ಕೊಂಬಿಟ್ಟು, ಯಾರಿಗಾಗಿ ಸಂಧಿ? ಎಂಥ ಶಾಂತಿ! ನನ್ನ 100 ಮಂದಿ ಸಹೋದರರು, ಸಹಸ್ರ ಮಿತ್ರರು, ಸೈನ್ಯ, ಆನೆ, ಕುದುರೆ ಎಲ್ಲ ನಾಶ ಆಗಿದೆ, ಮಕ್ಕಳೆಲ್ಲ ಸತ್ತು ಹೋಗಿದ್ದಾರೆ. ಯಾರಿಗೋಸ್ಕರ ನಾನು ಶಾಂತಿ ಮಾಡ್ಕೊಳ್ಳಿ, ಯಾರಿಗೋಸ್ಕರ ಸಂಧಿ ಮಾಡಿಕೊಳ್ಳಿ ಅಂತ ಭೀಮನ ಹತ್ರ ನುಗ್ತಾನೆ. ಅಷ್ಟರಲ್ಲಿ ಶ್ರೀಕೃಷ್ಣ, ಅರ್ಜುನರು ಅಲ್ಲಿಗೆ ಬರ್ತಾರೆ. ಅಣ್ಣ, ನಿಯತಿ ಎಂಬುದು ಒಂದಿದೆ, ನಿಂಗೆ ಗೊತ್ತಿದೆ, ಅದರಂತೆ ಎಲ್ಲವೂ ನಡೆಯುತ್ತೆ, ನಾವಿದರಲ್ಲಿ ನಿಮಿತ್ತ ಮಾತ್ರ ಅಂತ ಹೇಳಿದಾಗ ಬಲರಾಮ ತಲೆ ತಗ್ಗಿಸಿ ದ್ವಾರಕೆ ಹತ್ತಿರ ಹೊರಟೋಗ್ತಾನೆ. ದಾನವರಾಜನಾಗಿರ್ತಕ್ಕಂತಹ ಸಾಲ್ವ ಶಿಶುಪಾಲನ ಪರಮ ಮಿತ್ರ. ರುಕ್ಮಿಣಿಯನ್ನು ಶಿಶುಪಾಲನಿಗೆ ಕೊಟ್ಟು ಮದುವೆ ಮಾಡ್ತೀನಿ ಅಂತ ಅವಳಣ್ಣ ರುಕ್ಮಿ ಮಾತು ಕೊಟ್ಟಿದ್ದ. ಅದರಲ್ಲಿ ಬೇರೇನೋ ನಡೆದು ಹೋಯ್ತಲ್ಲ. ಸರಿ, ಕುಲದೇವಿಯ ಪೂಜೆಗೆ ಅಂತ ಗುಡಿಗೆ ಹೋಗಿರ್ತಕ್ಕಂಥ ರುಕ್ಮಿಣಿಯನ್ನು ಕೃಷ್ಣ ಅಪಹರಿಸ್ಕೊಂಡು ಹೋಗಿ ಮಥುರಾಪುರಿಯಲ್ಲಿ ಅವಳನ್ನು ಮದುವೆ ಮಾಡ್ಕೊಂಡ್ಬಿಟ್ನಲ್ಲ. ಇದರಿಂದ ಶಿಶುಪಾಲನಿಗೆ ಅವಮಾನ ಆಗಿದ್ದಲ್ದೇ ಅವನ ಮಿತ್ರ ಸಾಲ್ವನಿಗೆ ಬಹಳ ಕೋಪ ಬಂತು. ಆವತ್ತಿಂದ ಅವನು ಕೃಷ್ಣನಲ್ಲ, ಇಡೀ ಯಾದವ ಕುಲವನ್ನೇ ನಾಶ ಮಾಡ್ತೀನಿ ಅನ್ನೋಷ್ಟು ಕೋಪ ಮಾಡಿಕೊಂಡಿದ್ದ, ದ್ವೇಷಿಯಾಗಿದ್ದ. ಇಡೀ ಯಾದವ ಕುಲವನ್ನು ನಾಶ ಮಾಡ್ತೀನಿ ಅನ್ನೋತಕ್ಕಂಥ ಇರಾದೆಯಿಂದ ಅವನು ಈಶ್ವರನನ್ನು ಕುರಿತು ಬಹಳ ಕಠಿಣವಾದ ತಪಸ್ಸು ಮಾಡಿ ಮಾಯಕದ ವಿಮಾನವೊಂದನ್ನು ಪಡ್ಕೊಳ್ತಾನೆ ಈಶ್ವರನಿಂದ. ಆ ವಿಮಾನ ತೆಗೆದುಕೊಂಡು ಯಾದವರ ಮೇಲೆ ಬೀಳ್ತಾನೆ. ಕೃಷ್ಣ ಆಗ ಇಂದ್ರಪ್ರಸ್ಥದಲ್ಲಿದ್ದರಿಂದ ಪ್ರದ್ಯುಮ್ನೇ ಸಾಲ್ವನನ್ನು ಎದುರಿಸ್ತಾನೆ. ಪ್ರದ್ಯುಮ್ನ ತನ್ನ ಹೆಂಡತಿಯಿಂದ ಮಾಯಾವಿದ್ಯೆಯನ್ನು ತಿಳಿದುಕೊಂಡು ಬಿಟ್ಟಿದ್ದವನು. ಹಾಗಾಗಿ ಭಯಂಕರ ಯುದ್ಧವಾಗುತ್ತೆ. ಕಡೆಗೂ ಪ್ರದ್ಯುಮ್ನ ಸಾಲ್ವನ ಮುಂದೆ ಸೋತ್ಬಿಟ್ಟು ಪ್ರಜ್ಞಾಹೀನಾಗ್ಬಿಡ್ತಾನೆ. ಈ ಹೊತ್ತಿಗೆ ಯುದ್ಧ ಪ್ರಾರಂಭವಾಗುತ್ತೆ. 27 ದಿನ ಆಗೋಗ್ಬಿಟ್ಟಿದೆ. ಪ್ರದ್ಯುಮ್ನ ಸಾರಥಿ ರಥವನ್ನು ಯುದ್ಧ ಕಣದಿಂದ ದೂರ ತೆಗೆದುಕೊಂಡು ಹೋಗ್ತಾ ಇದ್ದ ಹಾಗೆಯೇ ಅವನಿಗೆ ಪ್ರಜ್ಞೆ ಬರುತ್ತೆ. ಅವನು ಮತ್ತೆ ಯುದ್ಧರಂಗಕ್ಕೆ ಬರ್ತಾನೆ. ಇಷ್ಟಾಗೋ ಹೊತ್ತಿಗೆ ಈ ವಿಚಾರ ಎಲ್ಲ ಕೃಷ್ಣನಿಗೆ ಗೊತ್ತಾಗ್ಬಿಟ್ಟಿರುತ್ತೆ. ತಕ್ಷಣ ಅವನು ದ್ವಾರಕೆಗೆ ಬರ್ತಾನೆ. ಕೃಷ್ಣ ಬರ್ತಾ ಇದ್ದ ಹಾಗೆಯೇ ಯಾದವ ಕುಲಕ್ಕೆ ಮತ್ತೆ ಯೌವನ ಬಂದಂತೆ ಆಗುತ್ತೆ. ಸಾಲ್ವ ಏನು ಕಡಿಮೆನ, ಅವನು ನಕಲಿ ವಸುದೇವ ದೇವಕಿಯರನ್ನ ಕೃಷ್ಣನಿಗೆ ತೋರಿಸ್ಬಿಟ್ಟು ಅವ್ರ ಎದುರಲ್ಲೇ ಅವ್ರು ಕತ್ತರಿಸಿ ಹಾಕ್ಬಿಡ್ತಾರೆ. ಅಂಥವನು ಸಾಲ್ವ. ಈಗ ಕೃಷ್ಣ ತನ್ನ ಚಕ್ರವನ್ನು ಆಹ್ವಾನ ಮಾಡಿ ಸಾಲ್ವನ ಕತ್ತನ್ನು ಕತ್ತರಿಸಿ ಹಾಕಿಬಿಡ್ತಾನೆ. ಹೀಗೆ ಸಾಲ್ವನ ಅಂತ್ಯವಾಗುತ್ತೆ. ಈ ವಿಷಯ ತಿಳಿತಿದ್ದಂಗೆ ಅವನ ಪರಮ ಮಿತ್ರನಾಗಿರ್ತಕ್ಕಂಥ ದಂತವಕ್ರ ಕೋಪದಿಂದ ಗರ್ಜಿಸ್ತಾ ಯುದ್ಧರಂಗಕ್ಕೆ ಬರ್ತಾನೆ. ನಿನ್ನನ್ನು ಕೊಂದು ನನ್ನ ಮಿತ್ರನ ಋಣ ತೀರಿಸ್ತೇನೆ ಅಂತ ಹೇಳ್ಕೊಂಡು ಕೃಷ್ಣನ ಹತ್ರ ಬರ್ತಾನೆ. ಕೃಷ್ಣನ ಮೇಲೆ ಇರ್ತಾನೆ. ಕೃಷ್ಣ ತನ್ನ ಗದೆಯನ್ನು ಎತ್ತಿ ದಂತವಕ್ರನ ಎದೆಗೊಂದು ಸಾರ್ತಿ ಗುರ್ತಾನೆ. ಆ ಕ್ಷಣವೇ ದಂತವಕ್ರನ ಎದೆಯಿಂದ ದಿವ್ಯವಾದ ತೇಜಸ್ಸು ಬಂದು ಕೃಷ್ಣನಲ್ಲಿ ಐಕ್ಯವಾಗುತ್ತೆ. ಧನ್ಯವಾದಗಳು.